ರಾಗಿ ಖರೀದಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸುರೇಶ್ ಬಾಬುರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ ಮತ್ತು ಎಲ್ಲ ರೈತ ಸಂಘದ ಪದಾಧಿಕಾರಿಗಳೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಂಧುಗಳು, ಇವತ್ತು 25-26ನೇ ಸಾಲಿನ ರಾಗಿ ಖರೀದಿ ಕೇಂದ್ರ ಇವತ್ತು ಉದ್ಘಾಟನೆ ಆಗಿದೆ. ಏನಪ್ಪ ಅಂದರೆ ಇವತ್ತು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ನೋಂದಣಿ ಕಾರ್ಯಕ್ರಮ ಪ್ರಾರಂಭವಾಗಿತ್ತು. ಜನವರಿ 1ನೇ ತಾರೀಕು ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಬೇಕಾಯಿತು. ಆದರೆ ಇವತ್ತು ಫೆಬ್ರವರಿ 13ನೇ ತಾರೀಕು ಬಂದಿದೆ. ಆದರೆ ಇವತ್ತು ಜನರಿಗೆ ಬಹಳ ರೈತರಿಗೆ ತುಂಬ ಒಂದು ಎಲ್ಲ ರೈತರಿಗೆ ಉದ್ದೇಶ ಆಗಿದೆ. ಈಗಾಗಲೇ ರೈತ ಸಂಘದ ಮುಖಂಡರಿಗೆಲ್ಲ ಹೇಳಿದ್ದಾರೆ. ಸೊ ನಾನೆಲ್ಲ ರೈತರನ್ನ ಕೇಳಿಸ್ತೇನೆ, ಗುಣಮಟ್ಟದ ರಾಗಿನ ಬಗ್ಗೆ ಫುಡ್ ಸೈಡಿಗೆ ಕೊಡಬೇಕಾದಾಗ, ಎಟ್ಟಿ ಮಾಡಬೇಕಾದಾಗ ಯಾವ ರಾಗಿನ ಸ್ಯಾಂಪಲ್ ತಂದು ಕೊಟ್ಟಿರ್ತೀರಾ ಅದೇ ರಾಗಿನ ತಾವು ತಗೊಂಡು ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದು ಸರ್ಕಾರ ಉದ್ದೇಶ ರೈತರಿಗೆ ಸಹಾಯ ಆಗಿರ್ತೀವಿ, ಮಾರ್ಕೆಟಿಗೆ ಸಹಾಯ ಆಗಿದೆ ಅಂತಲ್ಲ. ಹಾಗಾಗಿ ದಯವಿಟ್ಟು ರೈತರು ನೇರವಾಗಿ ರಾಗಿ ತಗೊಂಡು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಒಂದೇ ಸರಿ ರೈತರು ಬಂದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುತ್ತೆ. ಆ ವ್ಯತ್ಯಾಸಗಳನ್ನ ಸರಿಪಡಿಸೋದಕ್ಕೆ ನಾವಿರ್ತೀವಿ. ಆ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ದಯವಿಟ್ಟು ನಾವು ಯಾರು ಕೂಡ ಗಲಾಟೆ ಮಾಡ್ಕೊಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗಾಗಲೇ ರೈತ ಸಂಘವು ಹಲವಾರು ಬಾರಿ ಕೆಲವೊಂದು ಸಮಸ್ಯೆಗಳಿದೆ ಅಂತ ಹೇಳಿದ್ದಾರೆ. ಆ ಸಮಸ್ಯೆಗಳಿಗೆಲ್ಲ ನಾವು ಗಮನ ಅಂತ ಹೇಳಿ ಈ ರಾಜ್ಯದಲ್ಲಿ ಯಾರೂ ಮಾಡ್ದೇ ಇರೋಂಥ ಒಳ್ಳೆ ಕೆಲಸನ ಮಾಡಿ ಹಳ್ಳಿಗೂ ಹೋಗಿ ಜನಗಳ ಕಷ್ಟ ಸುಖ ಏನಿದೆ ಮತ್ತು ಸ್ವಂತ ಅವರ ಕೆಲಸ ಕಾರ್ಯ ಏನಾಗ್ತಿಲ್ಲ ಅದನ್ನೆಲ್ಲ ಮಾಡೋಂಥ ಕಾರ್ಯನ ಇವರು ಹಮ್ಮಿಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಇಂಥ ಒಂದು ಶಾಸಕರನ್ನ ಈ ತಾಲೂಕು ಪಡೆದಿರೋದು ಪುಣ್ಯ ಅಂತ ಹೇಳೋದು ಬಯಸ್ತೀನಿ. ಮೊದಲನೇದಾಗಿ ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ರೈತ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮಾನ್ಯಗೊಳಿಸ್ತೀನಿ. ಹಾಗೆಯೇ ನಮ್ಮ ತಾಲೂಕಿಗೆ ಮಮತಾ ಅಂತ ಹೇಳ್ಬಿಟ್ಟು ನಮ್ಮ ತಹಸೀಲ್ದಾರ್ ಬಂದಿದ್ದಾರೆ. ಅವರಂತೆ ಏನೇ ರೈತರ ಕೆಲಸ ಇರಲಿ ಗಮನ ತಗೊಂಡು ಮಾಡಿಕೊಡ್ತಾ ರೈತರ ಪರವಾಗಿ ಕೆಲಸ ಮಾಡಿಸ್ತಿದ್ದಾರೆ. ಎಲ್ಲ ರೈತ ಇವತ್ತು ಒಂದು ಸುದ್ದಿನ ಇವತ್ತು ರೈತರು ಬೆಳೆದಕ್ಕೆ ಬೆಂಬಲಗಳಿಗೆ ಯಾವ ಸರಿಯಾದ